ಮತ್ತ ಅದಕ್ಕೆ ನಮಗ್ ಅದು ಹೋದ ವರ್ಷ ಮಾಡಿದ್ರಿ ರಿಸಲ್ಟ್ ಚಲೋ ಅನ್ಸಿದ್ಕ ಮತ್ ನಾವ್ ಈ ವರ್ಷ ತಗೊಂಡಿದ್ದೇವೆ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ. ಇನ್ನೊಂದ್ ಸ್ವಲ್ಪ ನೀರ್ ಅಷ್ಟೇ ನಮ್ಮ ಇದಾಗೈತ್ರಿ. ಆದ್ರ ಕಬ್ಬು ಅಂದ್ರೆ ಅಡ್ಡಿ ಇಲ್ರಿ. ಮರಿ ಸಂಖ್ಯೆ ಏನು ಎರಡನೇ ಕೋಳಿ ಅಂತೂ ಬಾಳ ಮರಿ ಹೊಡಿಯತ್ರಿ. ಹಾಕಿದ್ಕಂದ್ರೆ ಎರಡನೇ ಕೋಳಿ ಮರಿ ಬಾಳ ಹೊಡಿತೈತ್ರಿ. ಈಗ ಮರಿ ಸಂಖ್ಯೆ ಚಲೋ ಐತ್ರಿ. 7-8 ಮರಿ ಸಂಖ್ಯೆ ಐತ್ರಿ. ಎಲ್ಲರೂ ಕೂಡ ಇದು ಮಾಡ್ಬೇಕು ಅನ್ನೋದು ಐತ್ರಿ. ಆದಷ್ಟು ಸರ್ಕಾರಿ ಗೊಬ್ಬರದ ಖರ್ಚಿಗೆ ಹೆಚ್ಚು ಅನ್ಸತ್ತದ ಕಡಿಮೆ ಅನ್ಸತ್ತದ ನಮ್ದು ಸರ್ಕಾರಿ ಗೊಬ್ಬರದ ಹೆಚ್ಚಾಗತ್ತೆ. ಈಗ ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಗೌರ? ಉಳಿದ ರೈತರಿಗೆ ಏನು ಕುಬಾಸ ಮಾಡ್ರಿ ಚಲೋ ಆಕೈತಿ ಅಂತ ಆಗತ್ತೆ. ಗೌರ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು ಏನ್ರಿ? ಹೆಸರು ಮಲ್ಲಿಕಾರ್ಜುನ್ ಮುಗಪ್ಪ ಅಂತ ಹೇಳ್ರಿ. ಹುಲಿಕವಿ ಗ್ರಾಮ ರೀ, ಬಹಾವಿ ತಾಲೂಕು. ಈಗ ಎಷ್ಟು ಎಕರೆ ಇದ್ರಿ ಗೌರ ಕಬ್ಬು ನಿಮ್ದು? ಇದು ನಮ್ದು ಟೋಟಲ್ 8 ಎಕರೆ ಕಬ್ಬು ಐತ್ರಿ. ಅದ್ರಾಗ 1 ಎಕರೆ ನಾವು ಕುಬಾಸ ಆಯಿಲ್ ಮಾಡಿದೇವ್ರಿ. 1 ಎಕರೆ ನೋಡ್ಬೇಕು. ಈಗ ಒಂದ್ 2-3 ವರ್ಷ ಏನ್ ಮಾಡಿದ್ರಿ ನಮಗ್ ಸರಿ ಅನ್ಸಿದ್ದಕ್ಕ ಮತ್ ಸೆಕೆಂಡ್ ಟೈಮ್ ಇದನ್ನ ಕುಬಾಸ ಹಾಕ್ಬೇಕಂತ ಹಾಕಿದೇವ್ರಿ. ರಿಸಲ್ಟ್ ಚಲೋ ಐತ್ರಿ. ಚಲೋ ಐತ್ರಿ. ಈಗ ಹೆಂಗ ಅನ್ಸತ್ರಿ? ಎಷ್ಟು ಒಂದ್ ಎಕರೆ ಎರಡು ಚೀಲ ಹೋಗುದ್ರಿ? 1 ಎಕರೆಕ್ ನಾಗಿ 15 ಚೀಲ ಹೋಗುದಂತ. 15 ಚೀಲ ರೀ? 15 ಚೀಲ ಹೋಗದ್ರಿ ಕುಬಾಸ ಅಲ್ರಿ? ಒಮ್ಮೆ ಹೋಗುದ್ರಿ ನೀವು? ಒಮ್ಮೆ ಹೋಗುದನ್ರಿ. ಹಾಕುವಾಗ ಲವಣಿ ಮಾಡಿದ್ರಿ. ಲವಣಿ ಮಾಡೋಕ್ಕಿಂತ ಮುಂಚೆಗೆ ಅದನ್ನ 15 ಚೀಲ ಎಲ್ಲ ಹಾಕಿಬಿಟ್ಟಿದೇವ್ರಿ. ಹಾಕಾರ ಈಗ ಒಳ್ಳೆ ಈ 2 ಸಾಲ 3-4 ನೀರ್ ಆಗೈತ್ರಿ. ಕಪ್ಪಾಡೈತ್ರಿ. ಎಷ್ಟು ತಿಂಗಳ ಐತ್ರಿ ಗೌಡ್ರ? ಇದು ಏಪ್ರಿಲ್ ಇದು ಫೆಬ್ರವರಿ 22ನೇ ತಾರೀಕು ಕಬ್ಬು ಹಾಕಿದ್ವಿ ರೀ. ಫೆಬ್ರವರಿ ಅಂದ್ರ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಗ್ 3 ತಿಂಗಳ. ಮೇ 20ಕ್ಕ 3 ತಿಂಗಳ ಹಾಕತ್ರಿ ಕಬ್ಬು. 3 ತಿಂಗಳ ಹಾಕದ್ರಿ. ಈಗ ಹೆಂಗ ಅನ್ಸದ್? ಮರಿ ಸಂಖ್ಯೆ ಆಗಲ್ರಿ? ಭೂಮಿ ಫಲವತ್ತ ಆಗಲ್ರಿ? ಒಡ್ಯಾದತ್ರಿ. ಇನ್ನೊಂದ್ ಸ್ವಲ್ಪ ನೀರ್ ಅಷ್ಟೇ ನಮ್ಮ ಇದಾಗೈತ್ರಿ. ಆದ್ರ ಕಬ್ಬು ಅಂದ್ರೆ ಅಡ್ಡಿ ಇಲ್ರಿ. ಮರಿ ಸಂಖ್ಯೆ ಏನು ಎರಡನೇ ಕೋಳಿ ಅಂತೂ ಬಾಳ ಮರಿ ಹೊಡಿಯತ್ರಿ. ಹಾಕಿದ್ಕಂದ್ರೆ ಎರಡನೇ ಕೋಳಿ ಮರಿ ಬಾಳ ಹೊಡಿತೈತ್ರಿ. ಈಗ ಮರಿ ಸಂಖ್ಯೆ ಚಲೋ ಐತ್ರಿ. 7-8 ಮರಿ ಸಂಖ್ಯೆ ಐತ್ರಿ. ಮುಂದ್ರಿ ಗೌಡ್ರ ಈಗ ಸರ್ಕಾರಿ ಗೊಬ್ಬರದ ಖರ್ಚಿಗೆ ಹೆಚ್ಚು ಅನ್ಸತ್ತದ ಕಡಿಮೆ ಅನ್ಸತ್ತದ ನಮ್ದು? ಸರ್ಕಾರಿ ಗೊಬ್ಬರದ ಈಗ ನಾವು ಇಲ್ಲಿ ಹಾಕೋದು ಆಜು ಬಾಜು ಹಾಕಿರ್ಬೇಕಾದ್ರೆ 3-4 ಡೋಸ್ ಹಾಕಾಕದಾರೆ. ನಾವ್ ಈಗ 1 ಡೋಸ್ ಕೊಟ್ಟಿದ್ದೇವೆ. ಸರ್ಕಾರಿ ಗೊಬ್ಬರದ ಹೆಚ್ಚಾಗತ್ತೆ. ಈಗ ನೀವು 8 ಎಕರೆ ಕಬ್ಬು ಐತಿ ಅಂತಾರ ಗೌಡ್ರ. ಈಗ 1 ಎಕರೆ ಕುಬಾಸ ಆಯಿಲ್ ಮಾಡಿರಿ ನೋಡ್ರಿ. ಆ ಕಬ್ಬಿಗೆ ಈ ಕಬ್ಬಿಗೆ ವ್ಯತ್ಯಾಸ ಹೆಂಗ ಅನ್ಸದ? ಆ ಕಬ್ಬಿಗೆ ಈ ಕಬ್ಬಿಗೆ ಅವು ಈಗ 2ನೇ ಡೋಸ್ 3 ಡೋಸ್ ಕೊಟ್ಟರೆ ಅಂದ್ರೆ ಅದು ಸ್ವಲ್ಪ ಕಬ್ಬ ಅಟ್ ಇಳುವರಿ ಕಾಣತ್ರೆ. ಈಗ ಹಾಕಿದೇವ ಅಂದ್ರ ಮತ್ತ ಅದ್ರ ಲೆವೆಲ್ ಇದೈತಿ. ಕುಬಾಸ ಅದ್ರ ಲೆವೆಲ್ ಐತ್ರಿ. ಲೆವೆಲ್ ಐತ್ರಿ. ಮುಂದೆ ಈಗ ಮಣ್ಣಿನ ಫಲವತ್ತ ಹೆಂಗ ಅನ್ನೋದ್ರಿ? ಮಣ್ಣಿಂದ ಚಲೋ ರೀ. ಮಿದು ಅನ್ಸತ್ತದ್ರ? ಮಣ್ಣು ಮಿದು ಅನ್ಸತ್ರಿ. ಮತ್ತ ಮುಂದಿನ ವರ್ಷಕ್ಕೆ 2ನೇ ಕೋಳಿ ಬಾಳ ಬೆಸ್ಟ್ ಆಕತ್ರಿ. ಈಗ 8 ವರ್ಷ ಆತ್ ಮಾಡಾಕತ್ರಿ ಗೌಡ್ರ? ಈಗ ಪೈಲ 1 ವರ್ಷ ಮಾಡ್ರಿ. ಮಾಡಿ ನನಗ ಸ್ವಲ್ಪ ಸಮಸ್ಯೆ ಬಿಟ್ಟಿನ್ರಿ. ನಮ್ ದವಾಖಾನೆ ಸಮಸ್ಯೆ ಆಗ ಈಗ ಏನ್ ಕಂಟಿನ್ಯೂ ಮಾಡ್ಬೋದು. ಮತ್ತ ಅದಕ್ಕೆ ನಮಗ್ ಅದು ಹೋದ ವರ್ಷ ಮಾಡಿದ್ರಿ ರಿಸಲ್ಟ್ ಚಲೋ ಅನ್ಸಿದ್ಕ ಮತ್ ನಾವ್ ಈ ವರ್ಷ ತಗೊಂಡಿದ್ದೇವೆ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ. ಈಗ ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಗೌಡ್ರ? ಉಳಿದ ರೈತರಿಗೆ ಏನ್ ಕುಬಾಸ ಮಾಡ್ರಿ ಚಲೋ ಆಕೈತಿ ಅಂತ ಆಗದ. ರೈತರಿಗೆ ಇದರಿಂದ ಲಾಭ ಐತಿ. ನಿಮ್ ಕುಬಾಸ ಚಲೋ ಐತಿ. ಚಲೋ ಅನ್ಸುತ್ತೆ. ಉಳಿದ ರೈತರಿಗೆ ನೀವಾರ ಸಮಸ್ಯೆ ಏನಿದೆ ಹೇಳ್ರಿ? ಈ ನಾವು ಹಳ್ಳಿ ರೈತರು ನಾವು 3-4 ಮಂದಿ ರೈತರನ್ನ ಇಬ್ಬರು ರೈತರನ್ನ ಈ ವರ್ಷ ಮಾತ್ರ ಹೊರಟ್ ಮಾಡಿದವ್ರಿ. ಮುಂದಿನ ವರ್ಷ ಮಾತ್ರ ರೈತರ ನಾವು ಇದು ಹಾಕಬೇಕು ಅನ್ನೋದು ಐತಿ. ಎಲ್ಲರೂ ಕೂಡ ಇಲ್ಲೇ ಮಾಡ್ಬೇಕು ಅನ್ನೋದು ಐತಿ. ಆದಷ್ಟು ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾಸ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.